ಅಂತರ್ಜಲನೂ ಕೂಡ ತುಂಬ ಕೆಳಮಟ್ಟಕ್ಕೆ ಹೋಗ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ ಇದೆ. ಈ ಸಂದರ್ಭದಲ್ಲಿ ಗೌರವಾನ್ವಿತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಕಾವೇರಿ ನಮ್ಮ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷ ಆಗಿರುವಂಥ ಮಾನ್ಯ ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು. ಈಗಾಗಲೇ ನಾನು ಅವ್ರಿಗೆ ಒಂದು ಪತ್ರಿಕೆಯನ್ನು ನೀಡುವಂಥ ಸಂದರ್ಭದಲ್ಲೂ ಕೂಡ ನಾನು ಇದ್ರ ಬಗ್ಗೆ ಅಹವಾಲು ಕೂಡ ಸಲ್ಲಿಸಿದ್ದೇನೆ. ದಯಮಾಡಿ ಎಚ್ ಎಲ್ ಬಿ ಸಿ ಚಾನಲ್ನಲ್ಲಿ ದಯವಿಟ್ಟು ಒಂದು 20 ದಿವಸನಾರು ಕೂಡ ನೀರನ್ನು ಹರಿಸುವಂಥ ಒಂದು ಪ್ರಕ್ರಿಯೆಗೆ ಚಾಲನೆ ಕೂಡಲೇ ನೀಡಬೇಕು ಅಂತ ಒತ್ತಾಯ ಕೂಡ ಮಾಡ್ತಾಯಿದ್ದೇನೆ. ಅಲ್ಪ ಸ್ವಲ್ಪ ಇರತಕ್ಕಂಥ ಬೆಳೆಗಳ ರಕ್ಷಣೆಗೆ ಇವತ್ತಿನ ಒಂದು ತಾಪಮಾನದಿಂದ ಬೆಳೆಗಳನ್ನು ರಕ್ಷಿಸ್ಕೊಳ್ತಕ್ಕಂಥದ್ದಕ್ಕೆ ರೈತರಿಗೆ ವರದಾನ ಆಗ್ತದೆ. ಇವತ್ತು ಹೇಮಾವತಿ ಡ್ಯಾಮ್ನಲ್ಲೂ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ 17ರಿಂದ 18 TMC ನೀರಿದೆ ಅಂತಕ್ಕಂಥ ಮಾಹಿತಿ ಇದೆ. ಕಡೆ ಪಕ್ಷ ಒಂದು 4-5 TMC ನೀರನ್ನು ಕೂಡಲೇ ಒದಗಿಸ್ಬೇಕು. ಅದ್ರ ಜೊತೆಗೆ ಅಣೆಕಟ್ಟು ಚಾನಲ್ಗಳು, ಏಕೆಂದರೆ ಹೇಮಾವತಿ ಡ್ಯಾಮ್ನ ಕೆಳ ಹಂತದಲ್ಲಿ ಶ್ರೀರಾಮ್ ದೇವ್ರ ನಾಲೆ ಇದೆ. ಅದರಿಂದ ಮುಂದಿನ ಮಂದಗೆರೆ ಅಚ್ಚುಕಟ್ಟಿನ ಒಂದು ಅಣೆಕಟ್ಟು ನಾಲೆಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಬೇಸಿಗೆನಲ್ಲಿ ಒಂದು 20 ದಿವಸಕ್ಕೊಮ್ಮೆ ಒಂದು 10 ದಿವಸ ನೀರು ಹರಿಸ್ತಕ್ಕಂಥ ಪ್ರಕ್ರಿಯೆ ಹಿಂದಿನಿಂದನೂ ಕೂಡ ಬೆಳೆದು ಬಂದಿದೆ. ಆ ಭಾಗದಲ್ಲಿ ಯಾವುದೇ ಬೋರ್ವೆಲ್ಗಳಿಲ್ಲ, ಕಬ್ಬಿನ ಬೆಳೆ ಇದೆ. ಆ ಕಬ್ಬಿನ ಬೆಳೆಗೋಸ್ಕರನಾದರೂ ಕೂಡ ನೀರನ್ನು ಕೊಟ್ಟರೆ ಅಲ್ಲಿ ದನ ಕರುಗಳಿಗೆ ಒಂದು ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ. ಕೂಡಲೇ ಮಾನ್ಯ ಮಂತ್ರಿಗಳು ಇದ್ರ ಬಗ್ಗೆ ಸೂಚನೆಯನ್ನು ನಮ್ಮ ಹೇಮಾವತಿ ಗೊರೂರು ಯೋಜನಾ ವಲಯದ ಚೀಫ್ ಇಂಜಿನಿಯರ್ ಅವರಿಗೆ ಡೈರೆಕ್ಷನ್ ಕೊಡಬೇಕು ಅಂತ ಈ ಮೂಲಕ ರೈತರ ಪರವಾಗಿ ಒತ್ತಾಯವನ್ನು ಮಾಡ್ತೇನೆ. ನಮ್ಮ ವ್ಯಾಪ್ತಿನಲ್ಲಿ ಶ್ರೀರಾಮ್ ನಾಲೆ ಬರುತ್ತೆ, HLBC ಬರುತ್ತೆ. ಕೂಡಲೇ ಈ ತೀರ್ಮಾನ ಕೈಗೊಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಅಕಸ್ಮಾತ್ ವಿಳಂಬ ಆದರೆ ಪುನಃ ಅವ್ರ ಕಚೇರಿಗೆ ಹೋಗಿ ಒತ್ತಾಯವನ್ನು ಕೂಡ ನಾನು ಮಾಡಬೇಕಾಗುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ